ವಾಸ್ತುಶಾಸ್ತ್ರವನ್ನ ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ. ಮನೆಯಲ್ಲಿ ವಾಸ್ತುದೋಷಗಳಿದ್ದರೆ ವ್ಯಕ್ತಿಯು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಅಂತಹ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯು ಮನೆ ಮತ್ತು ಕೆಲಸದ ಸ್ಥಳದಲ್ಲಿ ವಾಸ್ತು ನಿಯಮಗಳನ್ನು ಪಾಲಿಸಿದರೆ ಅವನು ವಾಸ್ತುದೋಷವನ್ನ ತಪ್ಪಿಸಬಹುದು. ಇಂದು ನಾವು ಅಡುಗೆ ಮನೆಗೆ ಸಂಬಂಧಿಸಿದ ಕೆಲವು ಪ್ರಮುಖ ನಿಯಮಗಳನ್ನು ತಿಳಿಸುತ್ತೇವೆ. ಅಡುಗೆ ಮನೆಯು ಮನೆಯ ಪ್ರಮುಖ ಭಾಗವಾಗಿದೆ. ಹೀಗಾಗಿ ಅಡುಗೆ ಮನೆಗೆ ಸಂಬಂಧಿಸಿದ ಕೆಲವು ನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡು ವ್ಯಕ್ತಿಯು ಅನೇಕ ಪ್ರಯೋಜನಗಳನ್ನು ಪಡೆಯಬಹುದು. ವಾಸ್ತುಶಾಸ್ತ್ರದ ಪ್ರಕಾರ ಅಡುಗೆ ಮನೆಯಲ್ಲಿ ಹೇಳಲಾದ ಕೆಲವು ವಸ್ತುಗಳು ಎಂದಿಗೂ ಖಾಲಿ ಬಿಡಬಾರದು. ಖಾಲಿಯಾದರೆ ವ್ಯಕ್ತಿಯು ಹಣದ ಕೊರತೆಯನ್ನ ಎದುರಿಸಬೇಕಾಗಬಹುದು. ಆರ್ಥಿಕ ನಷ್ಟ ಉಂಟಾಗಬಹುದು. ಹಿಟ್ಟಿನಿಂದ ತುಂಬಿದ ಪಾತ್ರೆಯನ್ನ ಪ್ರತಿ ಮನೆಯಲ್ಲೂ ಇಡಲಾಗುತ್ತದೆ. ಕೆಲವರಿಗೆ ಹಿಟ್ಟಿನ ಪಾತ್ರೆ ಪೂರ್ತಿ ಖಾಲಿಯಾದ ನಂತರವೇ ಮತ್ತೆ ತುಂಬಿಸುವ ಅಭ್ಯಾಸವಿರುತ್ತದೆ. ವಾಸ್ತುಶಾಸ್ತ್ರದಲ್ಲಿ ಈ ಅಭ್ಯಾಸವನ್ನ ಸರಿ ಎಂದು ಪರಿಗಣಿಸಲಾಗುವುದಿಲ್ಲ. ಹೀಗೆ ಮಾಡುವುದರಿಂದ ಆರ್ಥಿಕ ನಷ್ಟವನ್ನ ಅನುಭವಿಸಬೇಕಾಗಬಹುದು. ಐಶ್ವರ್ಯದ ಕೊರತೆ ಇರಬಹುದು. ಅಕ್ಕಿ ಭಾರತೀಯರ ಆಹಾರದ ಅತ್ಯಗತ್ಯ ಭಾಗವಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ಬಹುತೇಕ ಮನೆಗಳಲ್ಲಿ ಅಕ್ಕಿಯನ್ನ ಮುಖ್ಯವಾಗಿ ಇಡಲಾಗುತ್ತದೆ. ವಾಸ್ತುಶಾಸ್ತ್ರದಲ್ಲಿ ಅಡುಗೆ ಮನೆಯಲ್ಲಿ ಅಕ್ಕಿ ಖಾಲಿಯಾಗುವುದರಿಂದ ಒಬ್ಬ ವ್ಯಕ್ತಿಯು ಶುಕ್ರದೋಷವನ್ನ ಎದುರಿಸಬೇಕಾಗಬಹುದು. ಇದು ವ್ಯಕ್ತಿಯ ಭೌತಿಕ ಸೌಕರ್ಯಗಳು ಮತ್ತು ಐಶ್ವರ್ಯದ ಮೇಲೆ ಪ್ರತಿಕೂಲ ಪರಿಣಾಮವನ್ನ ಉಂಟು ಮಾಡಬಹುದು ಎಂದು ನಂಬಲಾಗಿದೆ. ಇದನ್ನ ನೆನಪಿನಲ್ಲಿಟ್ಟುಕೊಳ್ಳಲು ಮರೆಯದಿರಿ. ಅರಿಶಿನವು ಭಾರತೀಯ ಪಾಕ ಪದ್ಧತಿಯಲ್ಲಿ ಬಳಸುವ ಮುಖ್ಯ ಮಸಾಲೆಯಾಗಿದೆ. ವಾಸ್ತು ಪ್ರಕಾರ ಅಡುಗೆ ಮನೆಯಿಂದ ಅರಿಶಿನವನ್ನ ಸಂಪೂರ್ಣವಾಗಿ ಹೊರಹಾಕಬಾರದು. ಏಕೆಂದರೆ ಇದು ಸಂಭವಿಸಿದರೆ ವ್ಯಕ್ತಿಯು ಗುರುದೋಷವನ್ನ ಎದುರಿಸಬೇಕಾಗಬಹುದು. ಇದರಿಂದಾಗಿ ವ್ಯಕ್ತಿಯ ಆರ್ಥಿಕ ಸ್ಥಿತಿಯು ತೊಂದರೆಗೊಳಗಾಗಬಹುದು. ಇದರೊಂದಿಗೆ ಅರಿಶಿನವನ್ನ ಎರವಲು ಅಥವಾ ಸಾಲ ನೀಡಬಾರದು ಎಂಬುದನ್ನ ನೆನಪಿನಲ್ಲಿಡಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಅಂಡ್ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.